ಏನಪ್ಪ ಇಸ್ಯಾ? ನಮ್ ರಾಘವಣ್ಣ ಇಲ್ವೇ, ಅವನು ಈ ರಸ್ತೆನಾಗೆ ಭತ್ತದುಲ್ಲ ಒಕ್ಕಣೆಯ ಮಾಡ್ತಾ ಇದ್ನಂತ. ಅವನ್ ಯಾ ಕಡೆ ತಿರ್ಕೊಂಡಿದ್ನೋ ಆ ಕಡೆಯಿಂದ ಒಂದು 4 ಚಕ್ರದ್ದು ಬುರ್ರ ಅಂತ ಬಂದ್ಬಿಡ್ತು. ಇವನು ಎಲ್ಲೋ ನೋಡ್ಕೊಂಡು ಬಡಿತಾ ಇದ್ನ, ಹಿಂದ್ಗಡೆಯಿಂದ ಬಂದು ಗುದ್ಬಿಟ್ಟದೆ. ಅಯ್ಯೋ, ಜೀವಕ್ಕೇನಾಗಿಲ್ಲ ತಾನೆ? ಜೀವಕ್ಕೇನಾಗಿಲ್ಲ, ಕಾಲು ಒಂದ್ ಕಡೆಗೆ ಬಿದ್ದುಬಿಟ್ನಲ್ಲ, ಕಾಲ ಮುರಿದೋಗ್ಬಿಟ್ಟದಂತೆ. ನಾನು ಹೋಗಿದ್ನ ಜೊತೆಗೆ. ಅವ್ರು ಡಾಕ್ಟ್ರಂತೂ ಅಪಾರ ಬೋದ್ಬಿಟ್ರು. ಅಲ್ಲ, ಅವನು ನೋವು ಅಂತ ಡಾಕ್ಟ್ರು ಬೋಯ್ತಾವ್ರ ಅವನ್ನ. ಅಲ್ಲ, ಗಾಡಿಯನ್ನ ಬೋಯ್ಬೇಕಾಗಿತ್ತು ಬಿಡು, ಅವನ್ ಯಾಕೆ ಬರ್ಬೇಕಾಗಿತ್ತಲ್ಲಿ? ರಸ್ತೆಲಲ್ದೆ ಗಾಡಿ ಇನ್ನೆಲ್ ಬರ್ಬೇಕು ಹೇಳು? ವಸಿ ನೋಡ್ಕೊಂಡ್ ಬರೋದಲ್ವಾ? ರಾಗಣ್ಣ ನಾನು ನೋಡ್ದಿಕಪ್ಪ ಜಯಣ್ಣ, ರಾಗಣ್ಣ ರಸ್ತೆ ಮದ್ದಕ್ಕೆ ಅದನ್ನ ಹಾಕೊಂಡನಲ್ಲ, ಭತ್ತದ ಪೈರ ಅವೆಲ್ಲ ಬಡಿಯಕ್ಕೆ ಅಂತ. ಸರಿಯಾ? ಹಳ್ಳಿಯವ್ರ ಇನ್ನೆಲ್ಲ ಹೋಗ್ಬೇಕು ಬಿಡು. ಅಲ್ಲ ಸರಿ, ಹನುಮಕ್ಕೇನಾರು ಇದ್ದಿದ್ರೆ ಆ ಡ್ರೈವರ್ದು ಜನ್ಮವ ಜಾಲ. ಹೌದು ಬಿಡು, ಅವ್ನ್ ವಸಿ ನೋಡ್ಕೊಂಡ್ ನಿಗಾ ಮಾಡಿಕೊಂಡ್ ಗಾಡಿ ಓಡ್ಸೋದಲ್ವಾ ಹೇಳು? ಅಲ್ಲ ಹನುಮಕ್ಕ, ನಿಗಾ ಅವನಿಗೆ ಇರ್ತದೆ, ನಿಗಾ ನಮ್ ರಾಗಣ್ಣ ಅಂತವ್ರಿಗೆ ಇರ್ಬೇಕು. ಅವನೇನಪ್ಪ ಮಾಡ್ಬೇಕು? ಎಲ್ಲೋದಾನು ರಸ್ತೆ ಮಧ್ಯೆ ಹಾಕಿದಾಗ ಸ್ವಲ್ಪ ಅವನು ಜೋಪಾನವಾಗಿ ಇರ್ಬೇಕು. ಮೊನ್ನೆ ಇನ್ನೂ ಒಂದ್ ನ್ಯಾಯ ತೀರ್ಮಾನ ಮಾಡ್ದೆ ಹನುಮಕ್ಕ. ಸಂದಾಗದೆ ಕೇಳು, ಹುಲ್ಲ ಅಂಟ್ಕೊಂಬಿಟ್ಟವ್ರೆ ರಸ್ತೆ ಮಧ್ಯ. ಯಾರೋ ಒಬ್ಬ 2 ಚಕ್ರದವನು ಸೈಡ್ ಇಂದ ಹೋಯ್ತೀನಿ ಅಂತ ಹೋಯ್ತಾವನೆ. ಅವನ್ನ ಹಿಡ್ಕೊಬಿಟ್ಟು, ಲೇ ಹೋಗ್ಲಾ ಮಧ್ಯದಿಂದಲೇ ಹಾಕಿರೋದೇ ನಾವು ಗಾಡಿ ಹೋಗ್ಲಿ ಅಂತ. ಅವನು ಅಣ್ಣ ಸಿಕ್ಕಾಕತ್ತದೆ, ಹುಲ್ಲು ಬೋ ಖರ್ಚಾಯ್ತದೆ, ಕಷ್ಟ ಆಯ್ತದೆ, ಸೈಡ್ ಇಂದ ಹೋಯ್ತೀನಿ ಕಣಣ್ಣ ಅಂದ್ರೆ ಇಬ್ರು ಬಿಡೋಲ್ರು. ಹೋಗ್ಲಾ ಮಧ್ಯದಿಂದಲೇ ಹಾಕಿರೋದೇ ಹೋಗ್ಲಿ ಅನ್ನ ಒಕ್ಕಣೆ ಮಾಡಕ್ಕೆ ಯಾವ್ದಾರು ವಾಹನ ಮೇಲ್ಗಡೆ ಹರಿದ್ರೆ ಸರಿ ಹೋದ್ರೆ ಏನಾಗತ್ತಪ್ಪ ಅವನ್ ಗಾಡಿಗೆ? ಅವನ್ಗೇನಾಯ್ತು? ಲಾಗಾಯ್ತಿನಿಂದ ರಸ್ತೆಗೆ ಹಾಕತ ಬಂತಿಲ್ವಾ? ಹನುಮಕ್ಕ ನೀನು ಚಂದಾಗಿ ಹೇಳ್ದೆ ಬಿಡು. ನೀನು ಹೊಸಿ ಕಷ್ಟ ಆದ್ರೂ ಚಿಂತಿಲ್ಲ ಹನುಮಕ್ಕ. ಈ ಬೈಕ ಓಡ್ಸೋದ್ ಕಲ್ಸ್ಬಿಟ್ಟು ನೀನ್ ಒಂದ್ಸರಿ ಓಡಿಸ್ಬಿಡು, ಗೊತ್ತಾಯ್ತು? ಹಿಂದೆ ನಾನು ಯಾರು ಕುಂತ್ಕೋಬಾರ್ದು, ಅಮ್ಮಕ್ಕ ಒಬ್ಬಳನ್ನೇ ಕಳ್ಸ್ಬಿಡ್ಬೇಕತ್ತಾಗೆ, ಹೆಂಗಾರ ಹೋಗತ್ತಾಗೆ ಅಂತ ಚಂದಾಗಿ ಹೇಳ್ತೀಯ. ಅಮ್ಮಕ್ಕ ರಸ್ತೆ ಮಧ್ಯೆ ಹಾಕಿದಾಗ ಅಮ್ಮ ಸೈಡ್ ಅಲ್ಲಿ ಬತ್ತಿದ. ಜಯಣ್ಣ ಹೇಳ್ದಂಗ ಅವನು ಕರೆಕ್ಟ್ ಆಗೇ ಬತ್ತಿದ ಕಣಪ್ಪ. ಮಧ್ಯದಲ್ಲಿ ಹೋಗು ಅಂತಂದ್ರೆ ಅದ್ ಯಾವ ನ್ಯಾಯ? ಈಗ ಹಿಂದೆಲ್ಲ ಕಣ ಅಂತಂದ್ರೆ ಹಬ್ಬ ಮಾಡ್ದಂಗ್ ಮಾಡೋರು ಇಲ್ವಾ ಹನುಮಕ್ಕ? ಕಣಕ್ಕೆ ಪೂಜೆ ಮಾಡಿ ಲಕ್ಷ್ಮಿ ಅಂತ ಹೇಳಿ ಎಣ್ಣೆ ಇಟ್ಲೆಲ್ಲ ಹೋಗಿ ಸಾರಿಸಿ ಕುಂಕುಮ ಅರ್ಶನವ ಹಾಕಿ ಮಂಗಳಾರತಿ ಮಾಡಿ ಎಲ್ಲ ಕಣ್ಗೊತ್ಕೊಂಡು ಆಮೇಲೆ ಸಿಹಿ ಅಡಿಗೆ ಮಾಡೋರು. ಹೌದು. ಆಮೇಲೆ ರೋಣ್ಗಲ್ಲು ಕಲ್ಲು ಎಲ್ಲ ತಕೊಬಂದು ಎತ್ಗಳನ್ನೆಲ್ಲ ಹೊಡ್ಕೊಂಬಂದು ಆಮೇಲೆ ಕಣದಲ್ಲಿ ಧಾನ್ಯವ ಬಡಿತಾ ಈಗ ರಸ್ತೆಗೆ ಬರ್ತಾರೆ, ಪೂಜೆ ಇಲ್ಲ, ಎಂತದೂ ಇಲ್ಲ. ಆಮೇಲೆ ಆ ಧಾನ್ಯದಲ್ಲಿ ಈ ದೊಡ್ಡ ಭಾರವಾದ 4 ಟನ್ 5 ಟನ್ ಭಾರವಾದ ವಾಹನಗಳೆಲ್ಲ ಹೋದಾಗ ಆ ಧಾನ್ಯಗಳೆಲ್ಲ ತುಂಡಾಯ್ತವೆ, ನುಚ್ಚಾಗೋಯ್ತದಲ್ಲಪ್ಪ. ನುಚ್ಚಾಯ್ತದಂತೆ. ರೈಸ್ ಮಿಲ್ನವ್ರೊಬ್ರು ಬಂದು ಹೇಳ್ತಾ ಇದ್ರು, ಈ ರಸ್ತೆನಾಗೆ ಯಾರ್ಯಾರು ಬಡ್ದಿರ್ತಾರಲ್ಲ ಅವೆಲ್ಲ 100 kg ಭತ್ತಕ್ಕೆ 45ರಿಂದ 50 kg ಅಂತ ಅಕ್ಕಿ ನುಚ್ಚೆ ಆಗೋಯ್ತದಂತೆ. ಯಾಕಪ್ಪ ಹಿಂಗ್ ಮಾಡ್ತವ್ರ ನಮ್ ರೈತರು? ಕಷ್ಟಪಟ್ಟು ದುಡಿತವ್ರಲ್ವಾ, ಅವ್ರಿಗೆ ಅಲ್ವಾಪ ಲುಕ್ಸ್ ಆಗೋದು. ಹೇಳು ಜಯಣ್ಣ, ಬಡಿಯೋದಿರ್ಲಿ ರಸ್ತೆ ಮಧ್ಯ ಆ ಧಾನ್ಯವ ತೂರ್ತಾರೆ ಕಪ್ಪ. ಏನ್ ಮರದಲ್ಲಿ ತೂರ್ತಿರ್ತಾರಲ್ಲ, ಆ ಕಡೆಯಿಂದ ವೆಹಿಕಲ್ ಓಡಿಸ್ಕೊಂಡ್ ಬರ್ತಿರ್ತಾರೆ. ಎಷ್ಟ್ ಕಷ್ಟ ಆಯ್ತದೆ ಹೇಳು? ಕಣ್ಗೆ ತೂರ್ಕೊಂಡ್ ಬರ್ತದೆ ಬಿಡು. ಸುಮಾರು ಅಪಘಾತಗಳಾಗ್ಬಿಟ್ಟವೆ ಜಯಣ್ಣ ನಮ್ಮೂರ್ ರಸ್ತೆಲಿ. ಈಗ ಏನ್ ಮಾಡೋದ್ ಅದ್ ಹೇಳಿ? ಈಗ ಕೃಷಿ ಇಲಾಖೆನವರು ಮತ್ತೆ APMC ನವರು ಕಣಗಳ ಕಟ್ಕೊಟ್ಟಾರಂತೆ. ಕೃಷಿ ಕಣಗಳ ಒಂದೊಂದ್ ಊರ್ಗೆ ಒಂದೊಂದಂಗೆ ಕಣ ಕಟ್ಕೊಡ್ತಾರಂತೆ. ಒಂದೊಂದ್ ಸಾಕಾಯ್ತದ? ಸಾಕಾಗ್ನಿಲ್ಲ ಅಂತಂದ್ರೆ ಇವ್ರು ರೈತರುಗಳು ಹೊಸಿ ಕಾಸು ಇದ್ದವರು ಒಂದೊಂದ್ ಕಣವ ಮಾಡ್ಲಿ ಬಿಡು, ಇಲ್ವಾ? ಅಕ್ಕಪಕ್ಕದವ್ರು ಒಂದಷ್ಟು ಜನ ಸೇರ್ಕೊಂಡು ಮೊದ್ಲು ಕಣವ ಮಾಡ್ಕೋಬೇಕು, ಇಲ್ವಾ? ಹೌದು. ಇಲಾಖೆನವ್ರು ಕೊಡ್ತಾರೆ ಅಂತಲೇ ಕಾಯ್ಕೊಂಡಿರ್ಬಾರ್ದು. ಆಮೇಲೆ ಸರ್ದಿ ಪ್ರಕಾರ ಒಕ್ಕಣೆ ಮಾಡ್ಕೋಬೇಕು. ಒಂದ್ ಕಡೆ ಸಂಗ್ರಹ ಮಾಡಿ ಇಟ್ಕೊಂಡು ಒಕ್ಕಣೆ ಮಾಡದ್ಮೇಲೆ ಅದನ್ನ ಗೋದಾಮು ಆ ತರದ್ ಏನಾದ್ರು ಮಾಡ್ಕೊಳಕ್ಕೂ ಸಹಾಯ ಮಾಡ್ತಾರಂತಪ್ಪ. ಈಗ ಅದನ್ನ ಅಲ್ಲಿ ಸಂಗ್ರಹಣೆ ಮಾಡಿ ಮಡಿಕಬೇಕು. ಅದು ಪರಿಹಾರನೇ. ಅಂದ್ರೆ ನೀ ಜಯಣ್ಣ, ನೀನ್ ಸರ್ದಿ ಅಂತ ಹೇಳ್ದಲ್ಲಪ್ಪ, ನೀನು ಆ ಸರ್ದಿಗೋಸ್ಕರ ನಮ್ ಜನ ಕಾಯೋದಿಲ್ಲ ಬಿಡು. ಈಗ ಸಿದ್ದಣ್ಣ ಒಕ್ಕಣೆ ಮಾಡ್ತಿರ್ತಾನೆ, ಅಲ್ಲಿ ರಾಜಣ್ಣ ಕಾಯ್ತಾ ನಿಂತ್ಕೋಬೇಕು. ಅವನೇನ್ ಅನ್ಕೋತಾನೆ, ಸಿದ್ದಣ್ಣ ಮಾಡ್ಬಿಡ್ತಾನಲ್ಲ, ಸಿದ್ದಣ್ಣದ್ ಬೇಗ ಆಗ್ಬಿಡ್ತದಲ್ಲ,
ನಾನೇ ಕಾಯ್ಲಿ ಅಂತ ಅನ್ಕೊಂಡು ತೊಂದರೆ ಆಯ್ತದೆ. ಈ ತರ ಎಲ್ಲ ಯೋಚನೆ ಮಾಡ್ತಾರ ಕಣಪ್ಪ ನಮ್ಮ ಜನ. ಆದ್ರೆ ಸರ್ದಿಗೋಸ್ಕರ ಕಾಯ್ಬೇಕು. ಅಮ್ಮಕ್ಕ ನೀ ಏನ್ ಹೇಳ್ದೆ? ಹೌದಪ್ಪ, ತಾಳ್ದವನ್ ಬಾಳೆ ಅನ್ನೋಂತ ಗಾದೆನೆ ಇಲ್ವ ಹೇಳು. ಹೊಸಿ ತಾಳ್ಮೆಯಿಂದ ಕೆಲ್ಸ ಮಾಡಿದ್ರೆ ಎಲ್ಲ ವೈನಾಗ್ತದೆ ಬಿಡು. ಅಲ್ಲ ಸಮಸ್ಯೆ ಇನ್ನೂ ಒಂದದೆ. ಇವತ್ತು ಹಳ್ಳಿ ಕಡೆ ಒಕ್ಕಣೆ ಮಾಡಕ್ಕೆ ಎತ್ತುಗಳಿಲ್ಲ. ಅದೇಳು ಏನ್ ಮಾಡ್ತಾರಂತೆ ಗೊತ್ತಾ ಅನ್ಮಕ್ಕ? ಮುಂಗಾರ್ನಾಗೆ ಎತ್ತ ಖರೀದಿ ಮಾಡೋದು, ಕೆಲ್ಸ ಎಲ್ಲ ಮಾಡೋದು, ಆಮೇಲೆ ಮಾರ್ಬಿಡೋದು. ಯಾಕೆಂದ್ರೆ ಇದ್ರ ಟೈಮ್ನಾಗೆ ಕೆಲ್ಸ ಇರಕಿಲ್ವಲ್ಲ, ಅವಕ್ಕೆ ಯಾಕೆ ಹುಲ್ಲಾಕ್ಬೇಕು, ಆಹಾರ ಹಾಕ್ಬೇಕು ಅಂತ ಮನ್ಸತ್ವನೇ ಬೇಡ್ವಾ ಹೇಳು. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈಗ ಜಾಗವೇ ಇಲ್ವಲ್ಲ, ದೇವ್ರಿನೂ ಬಿಡ್ದಂಗೆ ಕತ್ತರ್ಸ್ಕೊಂಡು ಜಮೀನ್ ಮಾಡ್ಕೊಂಡಿರ್ತಾರಲ್ಲ, ಇರೋದೇ ಸರ್ಕಾರ ಕಟ್ಟಿರೋ ರಸ್ತೆ. ಅಲ್ಲಿಗೆ ಹಂಚ್ಕೊಬಿಟ್ಟು ರಸ್ತೆ ಇಷ್ಟುದ್ದ ನಂದು ಇಷ್ಟುದ್ದ ನಿಂದು ಅನ್ಕೊಂಡ್ ಎಲ್ಲಾ ಕಡೆ ಒಕ್ಕಣೆ ಮಾಡ್ಕೊಂಡ್ ಕುಂತಿರ್ತಾರೆ. ಅಂದ್ರೆ ದನಗಳನ್ನ ಇವ್ರು ತರದು ದುಡಿಸ್ಕೊಳಕ್ಕೋಸ್ಕರ. ಈ ಪ್ರೀತಿ ಎಲ್ ಬಂತು ಹನುಮಕ್ಕ? ಪ್ರಾಣಿ ಪ್ರೀತಿ ಅಂತ ಹೇಳ್ತಾರಲ್ಲಪ್ಪ, ಅದೆಲ್ ಬಂತು ಹೇಳು? ದನ ಅಂತಂದ್ರೆ ಹಸ ಅಂತಂದ್ರೆ ದೇವ್ರು ಅಂತ ಅದ್ರ ಅರ್ಥ ಅಲ್ವಾ ಹನುಮಕ್ಕ? ಅಲ್ಲಪ್ಪ, ಅವ್ರ ಮನೆ ಕೆಲ್ಸವೇ ಹೊಲ ಕೆಲ್ಸ ಮಾಡೈತೆ. ಅದು ಮುಂದೆ ಸಂಡಾಗ್ ಮಾಡಕ್ಕೂ ಹೊಸಿ ಅದನ್ನ ಸೂಸೆ ಮಾಡ್ಬೇಕು ಅನ್ನೋದ್ ಬ್ಯಾಡ್ವಾ ಹೇಳು? ಈಗ ಅದಕ್ಕೆ ಹನ್ಮಕ್ಕ ನೀನು ಅಪಾರ ದಿವಸದಿಂದ ಮೇಷ್ಟ್ರಾಗ್ಬೇಕು ಅಂತಿದ್ದಲ್ಲ, ನಮ್ಮೂರ್ನ ಕಣ ಐತೆ ನೋಡು, ಒಂದು ಟೇಬಲ್ ಹಾಕ್ಬಿಟ್ಟು ಆ ಟೇಬಲ್ ನಾಗೆ ಚೇರ್ ಹಾಕ್ಬಿಟ್ಟು ಒಂದ್ ಕೈಯಾಗ ಒಂದ್ ಬಡಿಗೆ ಕೊಟ್ಬಿಟ್ಟು ನಿನ್ನ ಕೂರ್ಸ್ಬಿಡ್ತೀವಿ. ಸರದಿ ಪ್ರಕಾರ ಬಂದ್ ಅಲ್ಲಿ ಕಣದಾಗೆ ಒಕ್ಕಣೆ ಮಾಡ್ಕೊ ಹೋಗ್ಬೇಕು. ಎಲ್ಲಾ ತಮಾಷೆ ಮಾಡೋದೇ ಆಯ್ತು, ನಕ್ಸಟ್ಕೆ ಮಾಡೋದೇ ಆಯ್ತು. ನಾನು ಹಸಿ ಚೆನ್ನಾಗ್ ಓದ್ಕೊಂಡಿದ್ರೆ ನೀನ್ ಹೇಳ್ದಂಗೇನು ಸಂದಾಗೇನೆ ಪಾಠ ಮಾಡ್ತಿದ್ದೆ ಬಿಡು. ಅದೇ ನಿಂಗ ಅನುಭವ ಅದಲ್ಲ, ಅದೇ ಇದ್ದೆ ನಿನಗೆ, ಅದನ್ನ ಎಲ್ಲಾರು ಹಂಚು. ಅಲ್ಲಪ್ಪ, ಹೇಳಿದ್ ಮಾತ್ ಕೇಳ್ಬೇಕಲ್ಲ. ಎಲ್ಲಾ ನಾನು ಹೇಳ್ದಂಗೆ ಅಂತ ಕುಣಿದ್ರೆ ಹೆಂಗಾಯ್ತದೆ ಹೇಳು? ಬಡ್ಗೆ ಗಿಡ್ಗೆ ಎಲ್ಲ ನಂಗೆ ಇಷ್ಟ ಇಲ್ಲ ಬಿಡು. ಈ ರೀತಿಯಾಗಿ ಹೇಳಿದ್ರೆ ಕೇಳ್ಬೇಕು ಅನ್ಬೇಕ. ನಾನು ಜಯಣ್ಣ ಹೇಳ್ದಂಗ್ ಕೇಳ್ತಿಲ್ವಾ? ಹಂಗೆ ಇನ್ನೊಂದಷ್ಟು ಜನ ಕೇಳಿದ್ರ ಆಯ್ತು ಬಿಡು. ಒಳ್ಳೆ ವಿಷಯ ಇದ್ರೆ ದೊಡ್ಡವರು ಅಂತಲೆಲ್ಲ ಸಣ್ಣವರಿಂದ ದೊಡ್ಡವರು ತಿಳ್ಕೊಳ್ಳೋದಿರ್ತದೆ, ದೊಡ್ಡವರಿಂದ ಸಣ್ಣವರು ತಿಳ್ಕೊಳ್ಳೋದು. ಏನಂತ ಎಣ್ಣೈಕಾಗೆ ಹೇಳ್ಬೇಕು ಅನ್ಮಕ್ಕ. ಅದ್ಯಾಕಪ್ಪ? ಧಾನ್ಯನೆಲ್ಲ ರಸ್ತೆನಾಗ ಒಕ್ಕಣೆ ಮಾಡೋದ್ರಿಂದ ಆ ಧಾನ್ಯ ಗುಣಮಟ್ಟ ಹಾಳಾಗಕ್ಕಿಲ್ವಾ? ರಾಗಿ ನೇರವಾಗಿ ತಕೊಂಬಂದು ಹಸಿ ಹಿಟ್ ಮಾಡಿಸಿ ಮುದ್ದೆ ಮಾಡ್ಕೊಂಡು ಉಣ್ತೀವಿ. ಭತ್ತ ಆದ್ರೆ ಮೇಲ್ ಸಿಪ್ಪೆನಾರು ಇರ್ತದೆ, ಅಕ್ಕಿ ಆಯ್ತದೆ. ರಾಗಿ ಹಂಗೆ ಉಣ್ಣಕ್ಕಿಲ್ವಾ? ಕಾಳುಗಳು ಹಂಗೆ ಉಣ್ಣಕ್ಕಿಲ್ವಾ? ಸ್ವಲ್ಪ ಅವ್ರಿಗೆಲ್ಲ 6 ನ ಕೊಟ್ರೆ ಅವ್ರ ಯಜಮಾನ್ರಿಗೆ ಹೇಳ್ತಾರೆ, ಬೇಡ ಕಣ್ರಿ ಹೊಸಿ ನಮ್ ಜಮೀನ್ ತಾವಲೆ ಒಂದಷ್ಟು ಕಣ ಮಾಡ್ಕೊಳುಮ ಅಂತ. ಈಗ ಜಯಣ್ಣ ಒಂದು ಡಿಸೈಡ್ ಮಾಡ್ಕೊಂಬಿಡಮ್ಮ. ನಾವು ಹನುಮಕ್ಕ ಹೆಂಗಸರಿಗೆಲ್ಲ ಹೇಳಿ, ನಾವು ಗಂಡಸರಿಗೆಲ್ಲ ಹೇಳ್ಕೊಂಬೇಡಿಕಪ್ಪ ಅಂತ. ಒಂದ್ ದಿವ್ಸ ಇತ್ಲ ಗಿಡ ಮೊದ್ದಲ್ಲ ಅಂತ ಐತಲ್ಲ ಗಾದೆ, ಹಂಗೆ ನಾವ್ ಹೇಳಿದ್ರೆಲ್ಲ ಅಷ್ಟ್ ತಲೆಗೆ ಹೋಗಕ್ಕಿಲ್ಲ. ಅವ್ರು ಯಾರೋ ಅವ್ರೆಲ್ಲಪ್ಪ ದೊಡ್ಡವ್ರು ಬಂದಿದ್ರಲ್ಲಪ್ಪ, ಕೃಷಿ ಇಲಾಖೆಯವ್ರೊಬ್ರು ಬಂದಿದ್ರಲ್ಲ, ಅವ್ರ ಹೊಸಿ ಕರ್ಸು ಒಂದಪ್ಪ. ಅವ್ರ ಮುಂದೆ ಹೇಳಿ, ಅವರು ಇವ್ರಿಗೆಲ್ಲ ಹೇಳಿವಿ, ಇವ್ರು ಹೇಳ್ದಂಗ್ ನೀವ್ ಕೇಳ್ಬೇಕು ಅಂತ ಹೇಳಿ. ಹೆಂಗಸ್ರ ಕಡೆಯಿಂದ ಒಬ್ರ ಹಿರಿಕ್ರ, ಗಂಡಸ್ರ ಕಡೆಯಿಂದ ಒಬ್ರ, ಆವಾಗ ಹೊಸಿ ಕೇಳ್ತವ್ರು. ಅಲ್ಲೇ ಬರ್ಲಿ ಮಾತು, ಏನಂತೀಯ? ಹಂಗೆ ಮಾಡುವ ಏನಾರು ಇದ್ರು ಕೂಡ. ಹಂಗೆ ಕಡ್ಲೆ ಬೆಳೆ ಪಾಯಸವ ಮಾಡಿದ್ದೆ ಹೊಸಿ. ಹಂಗೆ ಬಿಸಿ ಬಿಸಿಯಾಗಿ ಉಣ್ಕಳಿ. ನೀನ್ ತಣ್ಗೆ ತಕ ನಂಗಸಿ ಎಲ್ಲ ಎಡ್ಕೆ ತಳ್ಳು.